ನೀವು ಹೇಳ್ತಾ ಇದ್ರಿ ಬಿಗ್ ಬಾಸ್ ಮನೇಲಿ ಇನ್ನೂ ಕೂಡ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಖಂಡಿತ. ಸೊ ಏನಾಗುತ್ತೆ ಅನ್ನೋದು ಯಾರಿಗೂ ಲೆಕ್ಕಾಚಾರಗಳು ಇರಲ್ಲ. ಇದ್ರ ನಡುವೆ ಆಗಿರುವಂತಹ ಒಂದು ಬೆಳವಣಿಗೆ, ಒಂದು ಘಟನೆಯನ್ನ ಸಹಜವಾಗಿ ಮಾತಾಡ್ಲೇಬೇಕಾಗುತ್ತೆ. ಜಗದೀಶ್ ಅವರು ಮತ್ತೆ ರಂಜಿತ್ ಅವರ ನಡುವಿನ ಗಲಾಟೆ ಸಮಯ, ಮತ್ತೆ ಆ ಗಲಾಟೆ ಆಗಿದ್ದು, ಅವರು ಎಲಿಮಿನೇಟ್ ಆಗಿದ್ದು, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಜಗದೀಶ್ ಅವರ ಇದ್ದಂತ ದಿನಗಳ ಬಗ್ಗೆ ಹೇಳಂತದಾರೆ. ಸರ್ ಎಸ್, ಜಗದೀಶ್ ಹಾಗೂ ರಂಜಿತ್ ಅವರ ಜಗಳ ಆ ಒಂದ್ ಮೂಮೆಂಟ್ ಅಲ್ಲಿ ನಾನು ಅಡಿಗೆ ಮನೆಯಲ್ಲಿ ಚಪಾತಿ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಯಾವಾಗ್ಲೂ ಜಗಳಗಳು ಆಗ್ತಾ ಇರ್ತಿತ್ತು, ಎಲ್ಲಾರ ಮಧ್ಯೆ ಕ್ಲಾಶಸ್ ಆಗ್ತಿತ್ತು. ನಾನು ಒಂದ್ ಸಲ ಬಿಡ್ಸಕ್ ಹೋಗಿ ಸಂದರ್ಭದಲ್ಲಿ ಕಾಲ್ ತುಳಿಸ್ಕೊಂಡಿದೀನಿ. ಹಿಂಗೆಲ್ಲ ಕೈ ಹಿಂಗ್ ಮಾಡ್ಬೇಕಾರೆ ಹುಡುಗರು ಪ್ರೆಷರ್ ಗೊತ್ತಲ್ಲ, ಏಟ್ ಮಾಡ್ಕೊಡ ಅಂತ ಅನ್ಕೊಂಡ್ ಬಂದಿದ್ದೀನಿ ಸೈಡ್ಗೆ. ಅವ್ರನ್ನ ಎಲ್ಲಿ ತಳ್ಳಕ್ಕಾಗತ್ತ ಆ ಪರ್ಸನಾಲಿಟೀಸ್ಗಳನ್ನ. ಒಂದ್ ಸಲ ಬಿಡಿಸ್ದೆ, ಆಮೇಲೆ ಚಪಾತಿ ಮಾಡ್ತಿದ್ರು, ಹೋಗ್ಲೇ ಇಲ್ಲ. ನಾನು ನಿಂತ್ಕೊಂಡೆ, ಬಿಡು ಇವ್ರು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ ಅನ್ನೋ ಒಂದ್ ಮನೋಭಾವನೆ. ಅಂದ್ರೆ ನಾನೋಗ್ ಬಿಡ್ಸೋದ್ರಿಂದ ಅವ್ರೇನ್ ಚೇಂಜ್ ಆಗಲ್ಲ, ನನ್ ಮಾತು ಎಲ್ಲಿ ಕೇಳಿಸ್ಕೋತಾರ ಜಗಳ ಟೈಮ್ ಅಲ್ಲಿ ಅಂತ ಅನ್ಕೊಂಡ್ ಸುಮ್ನೆ ಚಪಾತಿ ಹೊಸ್ಕೊಂಡ್ ನಿಂತಿದ್ದೆ. ಆಮೇಲೆ ಧರ್ಮ ಅವ್ರು ಬಂದ್ರು, ನಾನ್ ಸುಡ್ತೀನಿ, ನೀವು ಊಟ ಮಾಡಿ, ಪಾಪ ಅವಾಗ್ಲಿಂದ ಎಲ್ರಿಗೂ ಮಾಡ್ಕೊಡ್ತಾ ಇದೀರಾ ಅಂತಂದ್ರು. ನಾನು ಸರಿ ಆಯ್ತು, ನೀವು ಹೊಸ್ತಿರೋದಿದೆಯಲ್ಲ ಅದೊಂಚೂರು ಸುಟ್ಕೊಡಿ ಅಂತ ಬಿಟ್ಟು ಒಂದ್ ಚಪಾತಿ ತಿಂತ. ಆಮೇಲೆ ನನ್ಗೆ ಇನ್ನೊಂದ್ ಏನಂದ್ರೆ, ಒಬ್ಳೆ ತಿನ್ನಕ್ಕಾಗಲ್ಲ, ಒಬ್ರು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಯಾರೇ ಇರ್ಲಿ, ಧರ್ಮನೇ ಅಂತಲ್ಲ, ಪಕ್ಕದಲ್ಲಿ ಯಾರೇ ಇದ್ರು ಅವ್ರಿಗೆ ತಿನ್ಸ್ಬಿಟ್ಟು ನಾನು ಅಲ್ಲಿ ನೋಡೋ ದೊಡ್ಡ ಜಗಳ ಆಗ್ತಿದೆ. ನಾವು ನೋಡಿದ್ರೆ ಇಲ್ಲಿ ತಿನ್ಕೊಂಡ್ ನಿಂತಿದೀವಿ. ಅದಕ್ಕೆ ನನ್ಗೆ ಸುದೀಪ್ ಸರ್ ಚಪಾತಿ ಏನಕ್ಕೆ, ಯಾವಾಗ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಆ ಜಗಳ ಕಾಮನ್ ಆಗೋಗಿತ್ತು ಮನೆ ಒಳಗಡೆ. ಬಟ್ ಜಗದೀಶ್ ಅವರು ಜಗಳ ಆಡಿದ್ರು ಅವರಲ್ಲಿ ಒಂದು ಕ್ಯೂಟ್ನೆಸ್ ಇತ್ತು. ಅವ್ರು ಹೆಂಗೆ ಅಂದ್ರೆ, ಒಂದ್ ಸಾಂಗು ಬರ್ದಿದ್ರು ಮಂಜು ಶಿಶಿರ್ ಅವರು, ಬೆಳಗ್ಗೆಲ್ಲ ಕ್ಯೂಟ್ ಆಗಿರ್ತಾರೆ, ರಾತ್ರಿ ಎಲ್ಲ ಫುಲ್ ಆರೋಗ್ಯಂಟ್ ಆಗ್ತಾರೆ ಅಂತ. ಅವ್ರಿಗೆ ಏನಂದ್ರೆ ಸ್ವಲ್ಪ ಬೇಗ ಕೋಪ ಬರೋದು. ಜಗಳ ನನ್ನಟ್ಟಿಗೆ ಆಡಿಲ್ಲ. ಅದಕ್ಕೆ ನಾನು ಜಗದೀಶ್ ಸರ್ಗೆ ಸ್ವೀಟ್ ಅಂತ ಹೇಳ್ತೀನಿ. ನನ್ನ ಹತ್ರ ಯಾವತ್ತೂ ಜಗಳ ಆಡಿಲ್ಲ. ಇನ್ಫ್ಯಾಕ್ಟ್ ನನ್ಗೆ ಎಷ್ಟೊಂದ್ಸಲ ಲೋ ಫೀಲ್ ಆಗುತ್ತಲ್ಲ, ಯಾರು ಇಲ್ಲ ಅಂತ ಹಿಂಗ್ ಒಬ್ಳೆ ಕೂತಿದ್ದಾಗ ಬಂದ್ ಸಮಾಧಾನ ಮಾಡಿರೋ ವ್ಯಕ್ತಿ ಅವರು. ಅಂಡ್ ಒಂದು ದಿನನೂ ನನ್ ಮೇಲೆ ವಾಯ್ಸ್ ರೈಸ್ ಮಾಡೋದು ಅಥವಾ ಅನುಷಾ ನೀನ್ ಹಂಗೆ ಹಿಂಗೆ ಅಂತ ನನಗಂದಿರೋದಿಲ್ಲ. ಆಮೇಲೆ ನನಗೊಂದು ಹೇಳೋರು, ಅನುಷಾ ನೀನೊಬ್ಳು ಹೀರೋಯಿನ್, ಅದಕ್ಕೆ ಬಿಗ್ ಬಾಸ್ ಮನೆಗ್ ಬಂದಿದ್ಯಾ, ಆ ಸ್ಟ್ಯಾಂಡರ್ಡ್ಸ್ ನ ನೀನ್ ಮೇಂಟೈನ್ ಮಾಡ್ಬೇಕಮ್ಮ. ಅವ್ರು ಜಗಳ ಆಡ್ತಾರೆ ಅಂತ ನೀನು ಹೋಗ್ಬಿಟ್ಟು ಹೋಗಿಲೆ ಬಾರೆಲೆ ಅಂತ ನಿನ್ ಬಾಯಲ್ಲೂ ಬಂತು ಅಂತಂದಾಗ ನೀನು ಆಚೆ ಜನದ ಕಣ್ಣಿಗೆ ಚಿಕ್ಕೋಳಾಗ್ಬಿಡ್ತೀಯಮ್ಮ, ಅದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾತಾಡು ನೀನು ಅಂತೆಲ್ಲ ಈ ತರ ಬುದ್ಧಿ ಎಲ್ಲ ಹೇಳಿದ್ದಾರೆ ತುಂಬಾ ಸಲ. ಅದಕ್ಕೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಆ ವ್ಯಕ್ತಿನೂ ಜಗಳ ಆಡ್ತಿದ್ರು, ಬಂದು ಸಲಹೆಗಳು ಕೊಡೋದು, ಸೂಚನೆಗಳು ಕೊಡೋದಿತ್ತಲ್ಲ, ನನ್ಗೆ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ಆ ಜಗಳ ಯಾಕಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಜಗಳಕ್ಕೊಂದ್ ರೀಸನ್ ಇತ್ತಲ್ವಾ, ಏನೋ ಹೆಣ್ಮಕ್ಳು ಹಿಂಗಂದು ಅಂದಾಗ ನಂಗಲ್ಲಿ ಅವ್ರಂದ್ರ ನಿಜವಾಗ್ಲು ಅನ್ನೋದು ಒಂದ್ ಕ್ವಶನ್ ಮಾರ್ಕ್. ಯಾಕಂದ್ರೆ ಬಿಗ್ ಬಾಸ್ ಎಲ್ರು ಕೂರ್ಸಿ ಕೇಳ್ತಾರೆ, ಈ ಜಗಳ ನಿಮಗ್ ಸರಿ ಅನಿಸ್ತಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಅಂದಾಗ ಪ್ರತಿಯೊಬ್ರು ರೀಸನ್ ಕೊಟ್ಕೊಂಡ್ ಬಂದಾಗ ನಾನು ಕೇಳ್ತೀನಿ ಏನ್ ಜಗಳ ಆಯ್ತು ಅಂತಂದಾಗ ಆ ಒಂದ್ ಜಗಳದ ಬಗ್ಗೆ ನಿಮಗ್ ಗೊತ್ತಿರುತ್ತೆ ಅನ್ಸುತ್ತೆ ಏನಾಯ್ತು ಅಂತ ಅನ್ನೋದು. ಅದನ್ನ ಕೇಳಿದಾಗ ಅಫ್ಕೋರ್ಸ್ ಈಗ ನಾನು ಒಬ್ಳೆ ಹುಡುಗಿ ಆದಾಗ ನಂಗೆ ಜಗದೀಶ್ ಅವ್ರು ನನ್ಗೇನು ಹರ್ಟ್ ಮಾಡಿಲ್ಲ. ಬಟ್ ಅವ್ರು ಉಪಯೋಗಿಸಿದಂತ ಪದಕ್ಕೆ ಇಡೀ ಮನೆ ಬೇಜಾರ್ ಮಾಡ್ಕೊಂಡಿದೆ. ಎಲ್ರು ಬೇಜಾರಾದಾಗ ನಾನು ಹಿಂಗ್ ತಲೆ ಬಗ್ಗಿಸ್ಲೇಬೇಕಾಯ್ತು, ಹೆಣ್ಮಗು ಆಗಿ ನಾನು ಆ ಸ್ಟ್ಯಾಂಡ್ ತಗೊಂಡ್ಲೇಬೇಕಾಯ್ತು. ಅದಕ್ಕಾಗಿ ನಾನು ಹಿಂಗ್ ತಲೆ ಬಗ್ಗಿಸ್ಬೇಕಾಗಿ ಬಂತು. ಬಟ್ ತುಂಬಾ ಬೇಜಾರಾಯ್ತು ಸರ್ ಅವ್ರು ಹೊರಗಡೆ ಹೋದಾಗ. ಯಾಕಂದ್ರೆ ಅವ್ರು ಹೊರಗಡೆ ಹೋದಾಗ ನೀವು ನಂಬ್ತಿರೋ ಬಿಡ್ತಿರೋ 1 ವಾರ 15 ದಿನ ಮನೆನೇ ಸೈಲೆಂಟ್. ಅವರು ಫುಲ್ ಜೋಶಾಗಿ ಎನರ್ಜೆಟಿಕ್ ಆಗಿ ಓಡಾಡ್ಕೊಂಡಿದ್ದು ವ್ಯಕ್ತಿ. ಎಲ್ರನ್ನೂ ನಕ್ಸೋರು, ಅಯ್ಯೋ ಎಷ್ಟು ನಕ್ಸೋರು ಗೊತ್ತಾ ಅವರು. ಪೊರ್ಕೆ ಹಿಡ್ಕೊಂಡು ಬಾತ್ರೂಮ್ ಡ್ಯಾನ್ಸ್ ಆಡ್ಕೊಂಡು ಹಂಸಾರೊಟ್ಟಿಗೆ ಓಡಾಡ್ಕೊಂಡು ಕ್ರಶ್ ಆಫ್ ಕರ್ನಾಟಕ ಅಂತ ಬೇರೆ ತಗೊಂಡ್ಬಿಟ್ರು. ಸೊ ಇದೆಲ್ಲ ಮಿಸ್ ಆಯ್ತು ಮನೆಯಲ್ಲಿ. ನಾನು ತುಂಬಾ ಸಲ ಮಿಸ್ ಮಾಡ್ಕೊಂಡಿದ್ದೀನಿ. ಅಂಡ್ ನರಕ ಸ್ವರ್ಗ ಹೊಡಿಬೇಕಾದ್ರೆ ಸೀರಿಯಸ್ ಸಿಚುಯೇಷನ್ ಅಲ್ಲಿ ನಿಂತ್ಕೊಂಡು ಇವತ್ತು ಗೋಲ್ಡ್ ಕೈ ಕಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿ, ಇವಾಗ ಗೋಲ್ಡ್ ಸುರೇಶ್ನ ಎತ್ತಾಕೊಂಡು ಹೋಗ್ತಾರೆ ನೋಡು ಅಂತಂದೆಲ್ಲ ಜೋಕ್ ಮಾಡ್ತಿದ್ದಾರೆ. ನಾನು ಮೋಕ್ಷಿತಾ ನಗ್ತಾ ಇದೀವಿ, ಅಷ್ಟು ನಗ್ಸ್ತಾ ಇದ್ರು ಅಲ್ಲಿ ನಿಂತ್ಕೊಂಡು. ಸರ್ ಸುಮ್ನೆ ಜಗ್ಗಿ ಸರ್ ಸೀರಿಯಸ್ ಇಲ್ಲ, ಸೀರಿಯಸ್ ಆಗಿ ಅಲ್ಲಿ ಇದಾಗ್ತಿದೆ, ನೀವು ನಗ್ಸ್ಬೇಡಿ ಆಮೇಲೆ ಬೈಸ್ಕೋತೀವಿ ಬಿಗ್ ಬಾಸ್ ಅಂತ ಹೇಳಿದ್ರು ಅವ್ರು ಸುಮ್ನೆ ಇರ್ತಿರ್ಲಿಲ್ಲ, ನಕ್ಕೊಂಡು ಅವರೇ ಬಿದ್ದೋಗ್ಬಿಡೋರು ಕೆಳಗಡೆ. ಸೊ ಇಷ್ಟು ಎಂಟರ್ಟೈನ್ ಮಾಡ್ತಿದ್ದಂತ ವ್ಯಕ್ತಿ ಅವರು. ಅಂಡ್ ಒಂದು ಸಿಚುಯೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಡೀ ಮನೆ ಏನಕ್ಕೋ ಒಂದ್ ಜಗಳ ಆಡಿ ಎಲ್ಲ ಒಂದ್ ಕಡೆ ಸೇರಿರ್ತಾರೆ. ಜಗದೀಶ್ ಸರ್ ಒಬ್ರೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಮನ್ಸಲ್ಲಿ ಫೀಲ್ ಆಗ್ತಿತ್ತು ನನಗೆ, ಎಲ್ಲಾರು ಅವ್ರಿಗೆ ಟಾರ್ಗೆಟ್. ಬಟ್ ಅವ್ರಿಗೆಲ್ಲಾರ್ಗು ಒಂದೊಂದು ರೀಸನ್ ಇತ್ತು. ಯಾಕಂದ್ರೆ ಇವ್ರೆಲ್ಲಾರೊಟ್ಟಿಗೂ ಜಗಳ ಆಡಿದ್ರು, ನಾನು ಒಬ್ಳು ಜೊತೆಗೆ ಬಿಟ್ಟು. ನಾನು ಹೇಳ್ಬೋದಾಗಿತ್ತು ಈ ಪಾಪ ಅಂತ, ಬಟ್ ಮನ್ಸಲ್ಲಿ ಅನ್ಕೊಂಡ್ ಸುಮ್ನೆ ಆಗ್ಬಿಟ್ಟೆ. ಅದೊಂದು ರಿಗ್ರೆಟ್ ಇದೆ ನನಗೆ. ಅಂದ್ರೆ ನಾನು ಎದ್ದೋಗ್ಬಿಡ್ಬೋದಾಗಿತ್ತು. ಅವ್ರಿಗೆ ಹೇಳಕ್ ಅವ್ರಿಗಿರೋ ರೀಸನ್ಗೆ ಅವ್ರನ್ನ ಟೀಕೆ ಮಾಡ್ತಾ ಇದ್ರು. ಬಟ್ ನನಗೆ ಯಾವ್ದು ರೀಸನ್ಸ್ ಇರ್ಲಿಲ್ಲ ಅವ್ರನ್ನ ಹರ್ಟ್ ಮಾಡೋವಂಥದ್ದು. ನಾನು ಆ ಜಾಗದಿಂದ ಎದ್ದೋಗ್ಬೋದಾಗಿತ್ತು. ಬಟ್ ನಾನೇನ್ ಮಾಡ್ಬಿಟ್ಟೆ, ಮಂಜಣ್ಣ ಸಿಕ್ಕಾಬಿಡೆ ಕಾಮಿಡಿ ಮಾಡ್ತಾರೆ, ಅವ್ರು ಹೋಗ್ಬಿಟ್ಟು ಜಗದೀಶ್ ಅವ್ರನ್ನ ರೇಗ್ಸೋದು ಮಾಡ್ತಿದ್ದಾಗ ಅದಕ್ಕೆ ನಕ್ಬಿಟ್ಟೆ. ಅದೇ ಮಂಜಣ್ಣ ಈಸ್ ಅ ವೆರಿ ಗುಡ್ ಎಂಟರ್ಟೈನರ್. ಓಕೆ, ಅವ್ರು ತುಂಬಾ ನಗಿಸ್ತಾರೆ ಎಲ್ಲಾರ್ನು. ಅವ್ರು ಹೋಗ್ಬಿಟ್ಟು ಜಗದೀಶ್ ಸರ್ನ ಹಂಗ್ ರೇಗ್ಸೋದು ಅದೆಲ್ಲ ಮಾಡ್ತಿದ್ಬೇಕಾದ್ರೆ ನಾನು ಇಲ್ಲಿ ಕುತ್ಕೊಂಡು ಜೋರ್ ನಕ್ಬಿಟ್ಟೆ.
ಎಲ್ಲರೊಟ್ಟಿಗೆ. ಅದು ಪ್ರಾಬಬ್ಲಿ ಅವ್ರ ಮನ್ಸಿಗೆ ನಾನು ನೋವಾಯ್ತನೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಜಗದೀಶ್ ಸರ್ ನಾನು ಸಾರಿ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ನೀವು ನನಗೆ ಯಾವತ್ತೂ ನೋವು ಮಾಡಿಲ್ಲ ಅಂಡ್ ತುಂಬಾ ಚೆನ್ನಾಗಿ ಕಾಳಜಿ ಮಾಡಿದ್ದಾರೆ. ಬಿಸಿನೀರ್ ಬೇಕಂದ್ರೆ ನಾವು ನರಕದಲ್ಲಿ ಇದ್ದಾಗೆಲ್ಲ ಪಾಪ ಅನುಷಾ, ಯಾಕಂದ್ರೆ ಧೂಳಿತ್ತು, ಆ ಧೂಳ್ ಮಧ್ಯದಲ್ಲಿ ನಾವು ಮಲಗಬೇಕಾಗಿತ್ತು, ಥ್ರಾಟ್ ಎಲ್ಲ ಆಮೇಲೆ ಮಡಕೆ ನೀರು ಇರೋದೇ ಎಸಿ ಒಳಗೆ, ಎಸಿ ಒಳಗಡೆ ಮಡಕೆ ನೀರು ಕೊಟ್ರೆ ಹೆಂಗೆ ಕುಡಿಯೋದು, ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು ಅವಾಗ. ಅವರು ಕದ್ದು ಸ್ವರ್ಗದಲ್ಲಿಂದ ಆ ವಾಟರ್ ಬಾಟಲ್ಗೆ ಬಿಸಿನೀರ್ ಹಾಕೊಂಡು ತಂದ್ಕೊಡು, ತಗೊಳಮ್ಮ ನೀರ್ ಕುಡಿ, ಇಲ್ಲ ಗಂಟ್ಲಾಳಾಗತ್ತೆ ಅಂತ, ಆ ಕೇರಿಂಗ್ ಇಂದ. ಆಮೇಲೆ ಸ್ವರ್ಗದಲ್ಲಿ ಫೇಸ್ ವಾಶ್, ಆಮೇಲೆ ನಾನೇನ್ ಅನ್ಕೊಂಡಿದ್ದೆ ಗೊತ್ತಾ, ಇವರೇ ಹೇಳಿದ್ರು ಎಲ್ಲ ಇರುತ್ತೆ, ಬಾಡಿ ವಾಶ್, ಶಾಂಪೂ, ಫೇಸ್ ವಾಶ್ ಎಲ್ಲಾನು ಇರುತ್ತೆ, ನೀವೇನ್ ತರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಮ್ದೆಲ್ಲ ಕೊಡ್ಬೇಕಾದ್ರೆ ಬ್ಯಾಗ್ ಪ್ಯಾಕ್ ಮಾಡ್ಬೇಕಾದ್ರೆ ನಾನು ಕೆಲವೊಂದು ಥಿಂಗ್ಸ್ಗಳನ್ನ ಅಲ್ಲಿರುತ್ತೆ ಬಿಡಿ, ಟವಲ್ ಇರ್ಬೋದು, ಟೂತ್ ಬ್ರಷ್ ಇರ್ಬೋದು, ಅಲ್ಲಿ ಇರುತ್ತೆ ಅನ್ನೋ ತರ ಅನ್ಕೊಂಡು ಕೆಲವೊಂದು ನೆಗ್ಲೆಕ್ಟ್ ಮಾಡಿ ಬಂದ್ಬಿಟ್ಟಿದ್ದೆ. ಅದನ್ನು ಕೂಡ ತಂದು ಕೊಡೋದಿರ್ಬೋದು, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಅಲ್ವಾ. ಫೇಸ್ ವಾಶ್ ಇಲ್ದೆ, ಬ್ರಷ್ ಇಲ್ದೆ ನೀವ್ ಹೆಂಗ್ ಈಗ ನರಕದಲ್ಲಿ ಹೆಂಗ್ ಸರ್ ಅಲ್ಲಿದೆ, ಸ್ವರ್ಗದಲ್ಲಿದೆ, ನರಕದಲ್ಲಿ ಒಂದು ವಾಶ್ರೂಮ್ ಬಿಟ್ರೆ ಬೇರೆ ಏನಿಲ್ಲ. ಅದನ್ನ ಕದ್ದು ತಂದ್ಕೊಡೋದು ಇದೆಲ್ಲ ಮಾಡ್ತಿದ್ರು ಪಾಪ. ನಂಗೆ ಅದಕ್ಕೆ ಆಮೇಲೆ ಆಪಲ್ ತಂದ್ಕೊಡೋದು ಇವೆಲ್ಲ ಪಾಪ ಅವರು ತುಂಬಾ ಚೆನ್ನಾಗಿ ಕೇರ್ ಮಾಡಿ, ಒಳಗಡೆ ಇದ್ದಷ್ಟು ನನ್ನನ್ನು ತುಂಬಾ ಕೇರ್ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ.